ಶಿವಾಜಿನಗರ್ ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲಿರೋ ಫುಟ್ಪಾತ್ ಅಲ್ಲಿ ನಾವಿದೀವಿ. ಇಲ್ಲೆಲ್ಲ ವ್ಯಾಪಾರಿಗಳು ಶೂಸ್, ಸ್ಲಿಪ್ಪರ್ಸ್ ಮತ್ತೆ ಬೇರೆ ಬೇರೆ ಐಟಮ್ಸ್ ನೆಲ್ಲ ಆರಾಮಾಗಿ ಮಾರ್ತಾ ಇದಾರೆ. ಇಲ್ಲೆಲ್ಲ ಏನ್ ಸೂಚನೆ ಬಂದಿದೆ, ಅಧಿಕಾರಿಗಳು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಶಿವಾಜಿನಗರ್ ವ್ಯಾಪಾರಸ್ಥರೆಲ್ಲ ಒಂದ್ ಮಾತು ಹೇಳ್ತಾ ಇದಾರೆ, ಇಲ್ಲಿ ನಮ್ಗೆ ಯಾವ್ದೇ ರೀತಿ ನೋಟಿಸ್ ಬಂದಿಲ್ಲ, ನಮ್ಗೆ ವ್ಯಾಪಾರ ಮಾಡಕ್ ಯಾವ್ದೇ ರೀತಿ ತೊಂದರೆ ಆಗಿಲ್ಲ, ನಾವ್ ಆರಾಮಾಗಿ ಮಾಡ್ತಾ ಇದೀವಿ, ಆತರ ತೊಂದರೆ ಆದಾಗ ನೋಡ್ಕೊಳ್ಳೋಣ, ಮಾತಾಡೋಣ ಅನ್ನೋದೊಂದು ಅವ್ರ ಮಾತನ್ನ ಹೇಳ್ತಾ ಇದಾರೆ. ಇವತ್ತು ಭಾನುವಾರ ರಜಾ ದಿನ, ವ್ಯಾಪಾರ ಎಲ್ಲ ಜೋರಾಗಿ ನಡೆಸ್ತಾ ಇದಾರೆ. ಮಲ್ಲೇಶ್ವರಂ ಫುಟ್ಪಾತ್ ಅಲ್ಲೇ ವ್ಯಾಪಾರ ನಡೀತಾ ಇದೆ. ಒಬ್ರು ಮೇಡಮ್ ಹೇಳ್ತಾ ಇದಾರೆ, ನೀವ್ ಯಾಕೆ ಚಿಕ್ಕಪೇಟೆ ಹೋಗ್ಬಾರ್ದು ಮೇಡಮ್, ಅಲ್ಲಿ ಇನ್ನೂ ತುಂಬಾನೇ ರಶ್ ಇದೆ ಅಂತ ಹೇಳ್ತಾ ಇದಾರೆ. ಅವ್ರು ಏನಕ್ಕೆ ಆ ರೀತಿ ಹೇಳಿದ್ರು ಕೇಳೋಣ. ಮೇಡಮ್ ಹೇಳಿ. ಹೌದು, ನಾವು ಆಕ್ಚುಲಿ ಚಿಕ್ಕಪೇಟೆ ಹೋಗಿದ್ವಿ. ಅಲ್ಲಿ ತುಂಬಾನೇ ರಶ್ ಇದೆ. ಇವನ್ ಫುಟ್ಪಾತ್ ಫುಲ್ ಫಿಲ್ ಇದೆ ಅಂಡ್ ರೋಡ್ ಅಲ್ಲಿ ಕೂಡ ನಮಗೆ ನಡೆಯಕ್ ಆಗ್ತಿಲ್ಲ. ಎಷ್ಟು ಕ್ರೌಡ್ ಇತ್ತು ಅಂದ್ರೆ ನಮ್ ಶಾಪಿಂಗೇ ಮಾಡಕ್ಕಾಗ್ಲಿಲ್ಲ, ನಾವು ವಾಪಸ್ ಬಂದಿದೀವಿ. ಅಲ್ಲಿ ತುಂಬಾ ಕ್ರೌಡ್ ಇದೆ ಕಂಪೇರ್ ಟು ಮಲ್ಲೇಶ್ವರಂ. ಇಲ್ಲಿದೆ ಬಟ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಯಾಕೆ ಅಲ್ಲೂ ಕೂಡ ರಿಮೂವ್ ಮಾಡಿಸ್ಬೋದು ಅಂತ. ಮಲ್ಲೇಶ್ವರಂ BBMP ಮಾರ್ಕೆಟ್ ಅಲ್ಲಿ ನಾವಿದೀವಿ. ಒಳಗಡೆ ಮಾರ್ಕೆಟ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಸರ್ ಹೇಳಿ, ಮಾರ್ಕೆಟ್ ಅಂಗಡಿಗಳೆಲ್ಲ ಹೇಗಿದೆ? ಇದು ವಯಸ್ಸಾದವ್ರು ಬಂದು ಎಕ್ಕಕ್ಕೂ ಆಗಲ್ಲ, 4 ಜನ ಪಬ್ಲಿಕ್ ಬಂದ್ರೇನು ಇಲ್ಲಿ ನಿಂತ್ಕೊಳ್ಳಕ್ಕೂ ಆಗಲ್ಲ. ಬೀದಿ ಬದಿ ವ್ಯಾಪಾರಿಗಳೆಲ್ಲ ಒಂದು ಮಾತನ್ನ ಹೇಳ್ತಾ ಇದಾರೆ, ನಾವ್ ಎಷ್ಟೋ ವರ್ಷದಿಂದ ಇದೇ ವ್ಯಾಪಾರನ ನೆಚ್ಕೊಂಡ್ ಬದುಕ್ತಾ ಇದೀವಿ. ಸಡನ್ ಆಗಿ ಸರ್ಕಾರ ಇಲ್ಲಿಂದ ನೀವು ಅಂಗಡಿನ ತೆಗೀರಿ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಅನ್ನೋದು ಅವರ ಚರ್ಚೆ. ಆದ್ರೆ ಸರ್ಕಾರ ಅವ್ರಿಗೊಂದು ವ್ಯವಸ್ಥೆ ಮಾಡಿದೆ. ಅದು ಆ ವ್ಯವಸ್ಥೆ ಏನ್ ಮಾಡಿದೆ, ಇವತ್ತು ಅದೇ ಜಾಗದಲ್ಲಿ ನಾವ್ ಇದೀವಿ. ಕಾಣಿಸ್ತಾ ಇದೆಯಾ ಇಲ್ಲೆಲ್ಲ ಶಾಪ್ಸು? ಈ ಶಾಪ್ಸ್ ಅಲ್ಲಿ ನಿಮ್ಮ ವ್ಯಾಪಾರನ ಮುಂದುವರಿಸಿ ಅಂತ ಸರ್ಕಾರ ಈ ತರ ಅಂಗಡಿಗಳನ್ನ ರೆಡಿ ಮಾಡಿ ಕೊಟ್ಟಿದೆ. ಹಾಗೆ ಒಂದು BBMP ಇಂದ ಒಂದು ನೋಟಿಸ್ ಬಂದಿದೆ. ಆ ನೋಟಿಸ್ ಏನಂತ ಇಲ್ಲಿದೆ ನೋಡಿ. ಮಲ್ಲೇಶ್ವರಂ ಉಪವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ 9ನೇ ಅಡ್ಡ ರಸ್ತೆ, ಈಸ್ಟ್ ವೆಸ್ಟ್ ಪಾರ್ಕ್, ಮಲ್ಲೇಶ್ವರಂ ಇಲ್ಲಿ ಅಂಗಡಿ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸದೇ ಇರುವ ಬಗ್ಗೆ. ಅಂದ್ರೆ ಇಲ್ಲಿ ವ್ಯಾಪಾರ ನಡ್ಸಕ್ಕೆ ಅಂತ ಒಂದು ಸ್ಥಳ ಮಾಡಿದ್ದಾರೆ ಸರ್ಕಾರದವರು, ಆದ್ರೆ ಇಲ್ಲಿ ವ್ಯಾಪಾರ ನಡೀತಾ ಇಲ್ಲ. ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನೋಡ್ ಬನ್ನಿ, ಇಲ್ಲಿ ಸರ್ಕಾರ ವ್ಯಾಪಾರಿಗಳಿಗೆ ಅಂತ ಮಳಿಗೆಗಳನ್ನ ಮಾಡಿದೆ. ಆ ಮಳಿಗೆ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬಾನೇ ಕತ್ಲೆಯಿಂದ ಕೂಡಿದೆ. ಲೈಟ್ ಇಲ್ಲ ಅಂದ್ರೆ ಏನು ಕಾಣಿಸಲ್ಲ. ವ್ಯಾಪಾರ ಮಾಡೋದು ಅಷ್ಟು ಈಸಿ ಅಲ್ಲ ಇಲ್ಲಿ. ಯಾಕಂದ್ರೆ ಜನ ಬರೋಕ್ಕೂ ತುಂಬಾ ಇಕ್ಕಟ್ಟಾದ ಅಂತ ಒಂದು ಜಾಗ ಇದು. ಮಳೆ ಬಂದ್ರೆ ಮಳೆ ನೀರು ಒಳಗಡೆ ಬರುತ್ತೆ. ಮತ್ತೆ ಹೈಟ್ ಇದೆ, ನೆಲದಿಂದ ಅಂಗಡಿ ತುಂಬಾ ಹೈಟ್ ಇದೆ. ವ್ಯಾಪಾರಸ್ಥರಿಗೆ ಇದು ಕಷ್ಟ ಆಗತ್ತೆ. ವಯಸ್ಸಾದವ್ರು ಇರ್ತಾರೆ, ಹತ್ತೋದು ಕಷ್ಟ ಆಗತ್ತೆ ಅನ್ನೋದು ವ್ಯಾಪಾರಿಗಳು ಹೇಳ್ತಾ ಇರೋದು ಇಲ್ಲಿನವರು. ಎಷ್ಟು ಕತ್ಲಿದೆ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. ಮತ್ತೆ ಚಿಕ್ಕದಾದ ಜಾಗ ಇದು. ಮಾರ್ಕೆಟ್ ಅಂದ್ಮೇಲೆ ಒಂದು ಶೌಚಾಲಯ ಇರಬೇಕು, ಓಕೆ, ಒಂದು ನೀರಂತ ಇರಬೇಕು, ಒಂದು ಕರೆಂಟ್ ಅಂತ ಇರಬೇಕು. ಇದ್ರ ಏನು ಕೊಟ್ಟಿಲ್ಲ, ಬರೇ ಒಂದು ಬಾಕ್ಸ್ಗಳು ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಈ ಮಾರ್ಕೆಟ್ ಅಲ್ಲಿ ಮೇನ್ ಆಗಿ ಶೌಚಾಲಯ ಇಲ್ಲ, ನೀರು ಕುಡಿಯಕ್ ನೀರು ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲಾ ಮಾರ್ಕೆಟ್ಗಳಿಗೂ ಇದೆ, ಎಲ್ಲಾ ಮಾರ್ಕೆಟ್ ಅಲ್ಲೂ ವ್ಯವಸ್ಥೆ ಇದೆ. ಆದ್ರೆ ಈ ಮಾರ್ಕೆಟ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಇಲ್ಲ. ಆದ್ರಿಂದ ಇಲ್ಲಿ ವ್ಯಾಪಾರನ ನಡೆಸೋದು ತುಂಬಾನೇ ಕಷ್ಟ ಆಗತ್ತೆ ಅನ್ನೋದು ವ್ಯಾಪಾರಿಗಳ ಕಡೆ ಹೋಗ್ಬಿಟ್ರೆ ಬಿಟ್ಬಿಡ್ತಾರ ಅವರು. ಸ್ಥಳೀಯರಿಗೆ ಅವಕಾಶನ ಕೊಡ್ಬೇಕು. ಬೇರೆ ಕಡೆಯಿಂದ ಬಂದವ್ರಿಗೆ ನಾವು ಅಂಗಡಿಗಳನ್ನ ಕೊಡ್ತಾ ಹೋದ್ರೆ ನಮ್ಗೆ ಶಾರ್ಟೇಜ್ ಆಗತ್ತೆ ಅನ್ನೋದು ವ್ಯಾಪಾರಿಗಳ ಮಾತು. ಯಾಕಂದ್ರೆ ಇಲ್ಲಿ 48 ಅಂಗಡಿಗಳಿದೆ, ಆದ್ರೆ ವ್ಯಾಪಾರಸ್ಥರು 500 ಜನದವರೆಗೂ ಇದ್ದಾರೆ. ಅದ್ರಲ್ಲಿ ಮಲ್ಲೇಶ್ವರಂ ಅಲ್ಲೇ ಹುಟ್ಟಿ ಬೆಳೆದಿರೋರು ಯಾರು? ಇಲ್ಲಿ ಲೋಕಲ್ಸ್ಗೆ ಮಾತ್ರ ಅಂಗಡಿಗಳನ್ನ ವಿಂಗಡಣೆ ಮಾಡ್ಬೇಕು. ಬೇರೆ ಕಡೆಯಿಂದ ಬಂದವ್ರಿಗೆ ಅಥವಾ ಬೇರೆ ಏರಿಯಾಯಿಂದ ಬಂದವ್ರಿಗೆ ಅದದೇ ಏರಿಯಾಗಳಲ್ಲಿ ಕೊಡ್ಬೇಕು ಅನ್ನೋದು ವ್ಯಾಪಾರಿಗಳ ಮಾತು. ನಾನು ಐಟಮ್ ತಗೊಂಡೋಗಿದ್ದೆ, ಕಿತ್ಕೊಂಡ್ಬಿಟ್ಟಾರೆ. ಈಗ ಇಲ್ಲಿ ಬಂದು ಅವ್ರು ವ್ಯಾಪಾರ ಮಾಡ್ತಾರೆ ರೋಡ್ ಒಳಗೆ. ಯಾಕೆ ಮಾಡ್ತಾರೆ ಸರ್? ಇವತ್ತು ಈ ಮೇಡಮ್ ಬಂದವ್ರೆ, ನನಗೆ ಸಂತೋಷ. ಹೇಳಿ DK ಶಿವಕುಮಾರ್ ಡೈರೆಕ್ಟಾಗಿ ಹೇಳಿ. ಬೇಕಾದ್ರೆ ನಾನು ಯಾವಾಗ ಬೇಕಾದ್ರೆ ಬಂದು ಮಾತಾಡ್ತೀನಿ. ನನ್ನ ಮನೆ ಬಡವ, ನನಗೆ 7 ಎಕರೆ ಹೊಲ ಐತೆ, ಯಾದಗಿರಿ ಜಮೀನು. ಬೇಕಾದ್ರೆ ಸಾಹೇಬ್ರು ಬಂದು ಕೇಳಲಿ, ಫೋಟೋ ಹಿಡ್ಕಮ್ಮ, ನನ್ ಕರೆಕ್ಟಾಗಿ ಹಿಡ್ಕ. ಯಾಕಂದ್ರೆ ನಾನು ಹೊಟ್ಟೆ ಉಳಿತದಮ್ಮ. ಕಿತ್ಕೊಂಡ್ಬಿಟ್ರ ಅವತ್ತು 5,000 ರೂಪಾಯಿ ಐಟಮ್ ಕಿತ್ಕೊಂಡ್ರ. ಏನ್ ಮಾರಕ್ ಹೋಗಿದ್ರಿ ವ್ಯಾಪಾರ ನೀವಲ್ಲಿ? ನಾವು ಬಟ್ರ ಪುಟ್ಟ ಅವು ತಗೊಂಡೋಗಿದ್ದಮ್ಮ. ನಾವಿವತ್ತು ಮಲ್ಲೇಶ್ವರಂ ಅಲ್ಲಿ ಇದೀವಿ. ಫುಟ್ಪಾತ್ ಅಲ್ಲಿ ವ್ಯಾಪಾರನ ಮಾಡಬಾರ್ದು ಅನ್ನೋದು ಏನು ಸರ್ಕಾರದ ಯೋಜನೆ ಇತ್ತು, 2-3 ದಿನದಿಂದ ಫಾಲೋ ಆಗ್ತಾ ಇತ್ತು. ಮಲ್ಲೇಶ್ವರಂ ಅಲ್ಲಿ ಒಂದೇ ಒಂದು ಅಂಗಡಿಗಳು ಕಾಣಿಸ್ತಾ ಇರ್ಲಿಲ್ಲ. ಮಲ್ಲೇಶ್ವರಂ ಅಲ್ಲಿ ನೋಡಿದಾಗ
ಆದ್ರೆ ಇವತ್ ಸಂಡೆ ಯಾವ ರೀತಿಯಾಗಿ ಮುಂಚೆ ನಡೀತಾ ಇತ್ತು ಮಾರ್ಕೆಟ್ ಮತ್ತೆ ಅಂಗಡಿಗಳು ಶಾಪಿಂಗು ಎಲ್ಲ ಅದೇ ರೀತಿ ರೋಡ್ ರಶ್ ಆಗಿದೆ. ಎಲ್ಲ ವ್ಯಾಪಾರಿಗಳು ರೋಡಲ್ಲೇ ಇದ್ದಾರೆ. ಕೇಳಿದ್ರೆ ಹೇಳ್ತಾರೆ ಪೊಲೀಸ್ ಬಂದಾಗ ಎತ್ಕೊಂಡು ಓಡ್ತಾರೆ, ಆಮೇಲೆ ಅದೇ ಜಾಗದಲ್ಲಿ ಅವ್ರು ವ್ಯಾಪಾರನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.